ಜೊತೆ ಈಗ ನಮಿತಾ ಅವರಿದ್ದಾರೆ. ಅಂದರೆ 625ಗೆ 625ಕ್ಕೆ 625 ಅಂಕಗಳನ್ನ ಕೂಡ ಪಡ್ಕೊಂಡಿರುವಂತಹ ನಮಿತಾ ಅವ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇದ್ರ ಹಿಂದೆ ಇದ್ದಂತಹ ಎಫರ್ಟ್ಸ್ ಎಷ್ಟಿತ್ತು, ಹಾಗೆ ಹೇಗೆ ಪ್ರಿಪೇರ್ ಆಗ್ತಿದ್ರಿ? ತುಂಬ ಎಫರ್ಟ್ಸ್ ಇದೆ ಮ್ಯಾಮ್. ಆ್ಯಂಡ್ ಹೋಲ್ ಇಯರೇ ನಾನು ಸ್ಟಡೀಸಿಗೆ ಕೊಟ್ಟಿದ್ದೀನಿ. ಸೊ ಡೇ ಒನ್ನಿಂದ ಪ್ರಿಪೇರ್ ಆಗಿದ್ದಕ್ಕೆ ಎಕ್ಸಾಮ್ ಟೈಮಲ್ಲಿ ಏನೂ ಕಷ್ಟ ಅನಿಸ್ಲಿಲ್ಲ, ಪ್ರೆಷರ್ ಆಗಲಿಲ್ಲ. ತುಂಬ ಸಪೋರ್ಟ್ ಸಿಕ್ತು ಮ್ಯಾಮ್, ಟೀಚರ್ಸಿಂದ ಸಪೋರ್ಟ್ ಸಿಕ್ತು, ಪೇರೆಂಟ್ಸಿಂದ ಸಿಕ್ತು. ಈಗ ನೀವು ಈ ಮಾತಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಎಷ್ಟು ವರ್ಷಗಳಿಂದ ಓದ್ತಾ ಇದ್ರಿ? ಅಂದರೆ ಇವಾಗ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ? ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಇದೇ ಸ್ಕೂಲಲ್ಲಿ ಓದ್ತಿದ್ದೀನಿ. ಅವಾಗಿಂದನೂ ಇದೇ ಥರ? ಹಾಂ, ಸೇಮ್ ಇತ್ತು. ಈಗ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು 625 625 ಬರುತ್ತೆ ಅಂತ? ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ನನಗೆ ಹಂಗೆ ಪ್ರಿಪೇರ್ ಮಾಡಿದ್ದಾರೆ. 625 ರ್ಯಾಂಕ್ ಪಡ್ಕೊಳ್ಳೋ ಅಷ್ಟು. ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಮ್ಯಾಮ್. ಇತ್ತು. ಸೊ ಇವತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ 625ಕ್ಕೆ 625 ತೆಗ್ದಿದ್ದೀರಾ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ಅಂದರೆ ರಿಸಲ್ಟ್ ಬಂತು, ಈಗ ಮಧು ಬಂಗಾರಪ್ಪ ಅವ್ರು ಕೂಡ ಅನೌನ್ಸ್ ಮಾಡಿದ್ರು, ಅವಾಗ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ತುಂಬ ಖುಷಿ ಆಯಿತು ಮ್ಯಾಮ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಡ್ರೀಮೇ ಇತ್ತು ಅದು 3-4 ಇಯರ್ಸಿಂದ. ಸೊ ಅದು ನಿಜ ಆಗಿದೆ. ತುಂಬ ಖುಷಿ ಆಗ್ತಿದೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಹವರ್ಸ್ ಒಂದು ದಿನಕ್ಕೆ ಸ್ಪೆಂಡ್ ಮಾಡ್ತಿದ್ರಿ ಸ್ಟಡೀಸ್ಗೆ ಅಂತಾನೆ? ಸ್ಕೂಲಲ್ಲೇ ಇರ್ತಿದ್ವಿ ಮ್ಯಾಮ್. ಫಸ್ಟ್ 4 ಲಾಗೌಟ್ ಟೈಮ್ ಇತ್ತು. ನೆಕ್ಸ್ಟ್ ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು, 5 ಮಾಡಿದ್ರು, 6 ಮಾಡಿದ್ರು. ಲಾಸ್ಟ್ ಎಕ್ಸಾಮ್ ಹತ್ರ ಬಂದಾಗ 7 ಮಾಡಿದ್ರು. ಸೊ ಸ್ಕೂಲಿಂದನೇ ಎಲ್ಲ ಪ್ರಿಪ್ರೇಷನ್ ಇತ್ತು. ಆ್ಯಂಡ್ ಮನೆಗೆ ಹೋಗಿ 2 hours ರೆಸ್ಟ್ ಮಾಡ್ತಿದ್ದೆ. 9:30 10ಗೆ ಮಲ್ಕೊಬಿಡ್ತಿದ್ದೆ. ಆ್ಯಂಡ್ ಮಾರ್ನಿಂಗ್ 5 o'clock ಎದ್ದು ಹಂಗೆ ಸ್ಟಡೀಸ್. ಸೊ ಹೋಲ್ ಡೇ ಸ್ಟಡೀಸ್ಗೆ ಡೆಡಿಕೇಟ್ ಇರ್ತಾಯಿತ್ತು. ಮನೇಲಿ ಹೇಗೆ ಸಪೋರ್ಟ್ ಮಾಡಿದ್ರು? ನಿಮ್ಮ ಪೇರೆಂಟ್ಸ್ ಯಾವ ಥರ ನೋಡಿಕೊಂಡ್ರು ನಿಮ್ಮನ್ನು ಎಕ್ಸಾಮ್ ಟೈಮ್ಸ್ ಆಗಿರ್ಬೋದು ಅಥವಾ ಓದಬೇಕಾದ್ರೆ? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ನಾನು ಯಾವಾಗ ಡಿಮೋಟಿವೇಟ್ ಆದ್ರೂ ಅವ್ರು ಮೋಟಿವೇಟ್ ಮಾಡ್ತಿದ್ರು, ಪಾಸಿಟಿವ್ ವೈಬ್ಸ್ ಕೊಡ್ತಿದ್ರು. ಸೊ ಅವ್ರದ್ದು ಸಪೋರ್ಟ್ ತುಂಬ ಇದೆ ಮ್ಯಾಮ್. ಈಗ ಒಂದು ಸ್ಟೂಡೆಂಟ್ಗೆ 625ಗೆ 625 ಬರ್ಬೇಕು, ಅದೇನು ಈಸಿ ಟಾಸ್ಕ್ ಅಲ್ಲ. ಎಲ್ಲರಿಗೂ ತೊಗೊಳ್ಳೋದಕ್ಕೂ ಆಗೋದಿಲ್ಲ. ಒಂದಷ್ಟು ಜನ ತುಂಬ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಒಬ್ಬರು, ಅಷ್ಟು ಸಬ್ಜೆಕ್ಟ್ನ ನಾವೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮ್ ಬರಿಬೇಕಾದ್ರೆ? ಏನಿಲ್ಲ ಅಂದರೆ ಸ್ಟ್ರಾಂಗ್ ಅಂತೇನಿಲ್ಲ. ಸ್ಟಡೀಸ್ನ ನಾವು ಎಂಜಾಯ್ ಮಾಡಬೇಕು, ಬೈ ಹ್ಯಾಟ್ ಮಾಡಬಾರ್ದು. ಟಾಪಿಕ್ಸ್ನ ನಾವು ಅರ್ಥ ಮಾಡ್ಕೊಂಡು ಓದಬೇಕು. ಅದು ಸಪೋರ್ಟ್ ನನಗೆ ನಮ್ಮ ಸ್ಕೂಲಿಂದ ಸಿಕ್ತು. ಅವರು ಎವ್ರಿ ಟಾಪಿಕ್, ಈಚ್ ಸೆಂಟೆನ್ಸ್ ಏನಿದ್ರು ಡೌಟ್ಸ್ ಕೇಳಿದ್ರು ಅರ್ಥ ಮಾಡಿಸ್ತಿದ್ರು. ತುಂಬ ಚೆನ್ನಾಗಿ ಟೀಚಿಂಗ್ ಇತ್ತು. ಸೊ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದು ಹಂಗೆ ಆಗಿದೆ. ಓಕೆ. ಆ್ಯಂಡ್ ಮುಂದೆ ಏನು ಓದಬೇಕಂತ ಇದ್ದೀರಾ? ಏನು ಆಗಬೇಕಂತ ಇದ್ದೀರಾ? ಫ್ಯೂಚರ್ ಪ್ಲ್ಯಾನ್ಸ್ ಏನು? CS ಆಗಬೇಕು ಅಂತ, ಕಂಪ್ನಿ ಸೆಕ್ರೆಟ್ರಿ. ಸೊ ಅದೇ ಆಗಬೇಕು. ಹಾಂ, ಅದೇ ಆಗಬೇಕು ಅಂತ. ನಿಮ್ಮ ಎಲ್ಲ ಫ್ಯೂಚರ್ ಎಂಡೋವರ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. 625 ಅಂಕ ಪಡ್ಕೊಂಡಿದ್ದೀರಾ. ನೋಡಿದ್ರಲ್ಲ, ಇದಾಗಿತ್ತು ನವಿತಾ ಅವರ ಮಾತು. ಈಗ ಫುಲ್ ಖುಷಿಯಲ್ಲಿದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಪಟಾಕಿ ಹೊಡೆದೆಲ್ಲ ಸಂಭ್ರಮ ಮಾಡಿದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಜರ್ನಿ ಮುಂದೆ ಸಾಗಲಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಚಂದನ. ಈಗ ನಮ್ಮ ಜೊತೆ ನವಿತಾ ಅವರ ಸೆಲೆಬ್ರೇಷನ್ಸ್ನಲ್ಲಿ ಹಾಗೆ ಅವರ ಹಾರ್ಡ್ ವರ್ಕ್ನಲ್ಲಿ ಭಾಗಿಯಾಗಿರುವಂತಹ ಅವ್ರ ಟೀಚರ್ಸ್, ಪ್ರಿನ್ಸಿಪಲ್ ಹಾಗೆ ಅವ್ರ ಪೇರೆಂಟ್ಸ್ ಇದ್ದಾರೆ. ಮಾತಾಡ್ಸೋಣ, ಅವರಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಕೇಳೋಣ. ಸೊ ಸ್ಟೇಟ್ ಫಸ್ಟ್ ರ್ಯಾಂಕ್ ಇಟ್ ವಾಸ್ ನಮ್ಮ ಡ್ರೀಮ್ ಇದು ಆ್ಯಕ್ಚುಲಿ. ಸೊ ಬರಲೇಬೇಕು ಅನ್ನೋದಿತ್ತು. ಕಂಟಿನ್ಯೂಸ್ ಫ್ರಮ್ ಪಾಸ್ಟ್ 3 years ನಾವು ಹ್ಯಾಟ್ರಿಕ್ ಕೊಡ್ತಾನೇ ಇದ್ದೀವಿ, ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. 100% ಫಸ್ಟ್ ಕ್ಲಾಸ್ ರಿಸಲ್ಟು ಕೊಡ್ತಾ ಇದ್ದೀವಿ. ಆದರೆ ಈ ಸತಿ ದೃಢ ಸಂಕಲ್ಪ ಇತ್ತು, ಸ್ಟೇಟ್ ರ್ಯಾಂಕ್ ಕೊಡಲೇಬೇಕು 3 ಅಂತ ಹೇಳಿ. ಸೊ ಇದು ಮೊದಲನೇ ರ್ಯಾಂಕ್ ಬಂದಿದೆ, ಮತ್ತು 3ನೇದು ಮತ್ತು 4ನೇ ರ್ಯಾಂಕು ಬಂದಿದ್ದೀವಿ. ಸೊ 3 ರ್ಯಾಂಕ್ ಸ್ಟೇಟ್ ಬಂದಿರೋದು ನಂಗೆ ತುಂಬ ಹೆಮ್ಮೆ ಇದೆ. ಸೊ ಅದೇ ರೀತಿ ಮಕ್ಕಳು ಹಾಗೇ ಇದ್ದಾರೆ. ಆ್ಯಂಡ್ ನಮಿತಾ ಬಗ್ಗೆ ಹೇಳೋದಾದರೆ, ಶಿ ಈಸ್ ವೆರಿ ಡೆಡಿಕೇಟೆಡ್ ಗರ್ಲ್, ತುಂಬಾ ಡೆಡಿಕೇಟೆಡ್ ಮತ್ತು ಆಲ್ರೌಂಡರ್. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಟ್. ಮಕ್ಕಳು ಬರೀ ಸ್ಟಡೀಸ್ಗೆ ಮಾತ್ರ ಬುಕ್ ವರ್ಮ್ಸ್ ಥರ ಇರಬಾರ್ದು ಅನ್ನೋದು ನನ್ನ ಫೀಲಿಂಗು. ಹಾಗೆಯೇ ಶಿ ವಾಸ್ ನಾಟ್ ಎಟ್ ಆಲ್ ಎ ಬುಕ್ ವರ್ಮ್, ಶಿ ವಾಸ್ ಆಲ್ರೌಂಡರ್. ಯಾವುದ್ರಲ್ಲೇ ಹೋದ್ರೂ, ಒಂದು ಕಲ್ಚರಲ್ ಇವೆಂಟಲ್ಲಿ ಹೋಗಲಿ, ಒಂದು ಕ್ವಿಝಲ್ಲಿ ಹೋಗಲಿ, ಯಾವುದ್ರಲ್ಲೇ ಹೋದ್ರೂ ಡ್ಯಾನ್ಸು, ಡ್ರಾಮಾ, ಪ್ರತಿಯೊಂದರಲ್ಲೂ ಶಿ ಈಸ್ ಟು ಗೆಟ್ ಫಸ್ಟ್. ಸೊ ಅದೇ ರೀತಿ 10th ಬೋರ್ಡ್ ಎಕ್ಸಾಮಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಶಿ ರಿಯಲಿ ಡಿಸರ್ವ್ಸ್ ಇಟ್. ಆ್ಯಂಡ್ ಇಟ್ಸ್ ಟೀಮ್ ವರ್ಕ್.
At the same time, I would like to appreciate all my teachers, so their dedication. ಸೊ ಎಷ್ಟೆಷ್ಟು ಟೈಮು ನಾವು ಎಕ್ಸ್ಟೆಂಡ್ ಮಾಡಿದ್ರು ಯಾರೂ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಾ. ಸೊ ನಮ್ಮ ಮಕ್ಕಳು ನಮ್ಮ ಸ್ಕೂಲು ಅನ್ನೋ ಫೀಲಿಂಗಿಂದ ಕೆಲಸ ಮಾಡಿದ್ದಾರೆ. ಐ ರಿಯಲಿ ಡೆಡಿಕೇಟ್ ಆಲ್ ದಿಸ್ ಕ್ರೆಡಿಟ್ ಟು ಮೈ ಟೀಮ್. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಅಂತೂ ಹೇಳತೀರೋದು. ಸೊ ತುಂಬಾ ಸಪೋರ್ಟ್ ಇದೆ, ಪ್ರತಿಯೊಂದು ಹೆಜ್ಜೆನಲ್ಲೂ ಅಷ್ಟೇ ನಮಗೆ ತುಂಬ ಸಪೋರ್ಟ್ ಆಗಿದ್ದು ಸಾಧನೆಗೆ ಮೇಯ್ನ್ ರೀಸನ್ ನಮ್ಮ ಮ್ಯಾನೇಜ್ಮೆಂಟು. ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ಚಿನ್ಮಯಿ ಎಜುಕೇಷನ್ ಟ್ರಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮಲ್ಲಿಕಾರ್ಜುನ್ ಸರ್, ಭಾರತಿ ಮೇಡಮ್ ಆ್ಯಂಡ್ ಜಗದೀಶ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ನಮಿತಾ. ಐ ಆಮ್ ದೇವಿಕಾ, ಪ್ರಿನ್ಸಿಪಲ್ ಆಫ್ ಮಾತಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. 625 3 ಜನ ಪಾಸ್ ಆಗಿಬಿಡ್ತಾ ಇದ್ರು ಅಲ್ಲಿ ಮಾರ್ಕ್ಸಲ್ಲಿ. ಸೊ ಒಬ್ಬರೇ ತಗೊಂಡು ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ, ಏನು ಹೇಳ್ತಾರೆ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವಳದು ಒನ್ ಇಯರ್ದು ಏಮ್ ಅಲ್ಲ ಇದು. ಸೊ 4 to 5 ಇಯರ್ಸಿಂದ ಅವಳು ಅನ್ಕೋತಾನೆ ಇದ್ಲು ನಾನು ಸ್ಟೇಟ್ ರ್ಯಾಂಕ್ ಬರಲೇಬೇಕು ಅಂತ. ಸೊ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದಾಳೆ. 1 ಇಯರ್ ಕಂಪ್ಲೀಟಾಗಿ ಡೆಡಿಕೇಶನ್ ಮಾಡಿದ್ದಾಳೆ ಅವಳು. ಯಾವುದೇ ಒಂದು ಈವೆಂಟ್ಗೂ ಅಟೆಂಡ್ ಆಗಿಲ್ಲ ಅವಳು. ಸೊ ಹಾಗಾಗಿ ಹಾರ್ಡ್ ವರ್ಕೇ ಅವಳದು. ಮನೇಲಿ ಹೇಗೆ ಪ್ರಿಪೇರ್ ಆಗ್ತಾ ಇದ್ರು? ಮನೇಲಿ ಕಂಪ್ಲೀಟಾಗಿ ಸ್ಟಡೀಸೇ ಮಾಡ್ತಾಯಿದ್ಲು. ಮಾರ್ನಿಂಗ್ 5ಗೆ ಎದ್ದೊಳ್ತಿದ್ಲು. ಸೊ ಹಾಗಾಗಿ ಅವಾಗ 5ಗೆ ಎದ್ದೊಳಿದ್ರೆ ಓದ್ತಾಯಿದ್ಲು. ಆಮೇಲೆ 8:30ಗೆ ಸ್ಕೂಲ್ಗೆ ಬರ್ತಾಯಿದ್ಲು. 4 o'clockವರೆಗೂ ಇಲ್ಲಿ ಇರ್ತಾಯಿದ್ಲು. ಆಮೇಲೆ ಎಕ್ಸ್ಟೆಂಡ್ ಆಯಿತು ಟೈಮಿಂಗ್ಸು 5, 6, 7 ಅಂತ. ಆಮೇಲೆ ಮನೆಗೆ ಹೋಗಿಬಿಟ್ಟು 2 to 3 hours ವರ್ಕ್ ಮಾಡ್ತಾಯಿದ್ಲು. ಅಂದರೆ ಏನೇ ಒಂದು ವರ್ಕ್ ಕಂಪ್ಲೀಷನ್ ಇದ್ದರೆ ಕಂಪ್ಲೀಷನ್ ಮಾಡ್ತಿದ್ಲು. ಆಮೇಲಿಂದ ರೆಸ್ಟ್ ಮಾಡ್ತಾಯಿದ್ಲು. ಅಗೇನ್ ದೆನ್ ನೆಕ್ಸ್ಟ್ ಡೇ ಆಲ್ಸೋ 5 o'clock ಶಿ ಯೂಸ್ ಟು ವೇಕ್. ನಿಮ್ಗೆ ಎಷ್ಟು ಖುಷಿ ಇದೆ ಮೇಡಮ್? ಅಂದರೆ ಈಗ ನಮ್ಮ ಮಕ್ಕಳು ಔಟ್ ತಗೋತಾರೆ ಅಂತ ಕೇಳಿದಾಗ ಅದೊಂಥರ ಪೇರೆಂಟ್ಸ್ಗೆ ಪ್ರೌಡ್ ಫೀಲಿಂಗ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಾದಾಗ ಟಿ ವಿಲೆಲ್ಲ ಬರ್ತಾ ಇದೆ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಏನಾಗಿದೆ? ಖುಷಿ ಆಯಿತು. ಯಾಕಂದರೆ ಫಸ್ಟ್ ನಾನು ಮೆಂಟಲಿ ಒಂದು 50% ಪ್ರಿಪೇರ್ ಆಗಿಬಿಟ್ಟಿದ್ದೆ ಅವಳು ಬರ್ತಾಳೆ ಅಂತ. ಸೊ ಅವ್ರ ಪಪ್ಪನೂ ಅದೇ ಹೇಳ್ತಾ ಇದ್ಲು, ಸೊ ಅವಳು ಬಂದೇ ಬರ್ತಾಳೆ ಅಂತ. ಸೊ ಹಾಗಾಗಿ ಇಲ್ಲಿ ನೇಮ್ ನೋಡಿದಾಗ ಅಷ್ಟು ನನಗೆ ಅದು ಖುಷಿ ಆಯಿತು ಅಷ್ಟೇ. ನಿಮ್ಮ ಅಂದರೆ ಅವರ ತಂದೆ ಹೇಗೆ ರಿಯಾಕ್ಟ್ ಮಾಡಿದ್ರು? ಅವ್ರ ಪಪ್ಪ ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನು, ಇಲ್ಲ ಹೈದ್ರಾಬಾದ್ಗೆ ಹೋಗಿದ್ದಾರೆ. ಬಟ್ ಫಸ್ಟ್ ಅವರೇ ನಂಗೆ ಹೇಳಿದ್ದು ನಮಿತಾ ನೇಮ್ ಬರ್ತಾ ಇದೆ ನೋಡು ಅಂತ. ನಾನು ಇಲ್ಲಿ ಬಂದು ಚೆಕ್ ಮಾಡಿದಾಗ ಬಂದಿರಲಿಲ್ಲ. ಬಟ್ ಅದು ನನಗೆ ಎಲ್ಲೋ ಇತ್ತು ಬರ್ತಾ ಇಲ್ವೋ ಅಂತ. ಬಟ್ ನೋಡಿದಾಗ ತುಂಬ ಖುಷಿ ಆಯಿತು. ಹೇಳಿದ್ದು ಫಸ್ಟ್ ಬಂದಿದ್ದಾರೆ ಅಂದರೆ 625ಗೆ 625 ಇಸ್ ನಾಟ್ ಎ ಜೋಕ್ ಆ್ಯಕ್ಚುಲಿ. ಎಲ್ಲರೂ ಕೈಯಲ್ಲೂ ಆಗೋದಿಲ್ಲ. ಅದರಲ್ಲೂ ನಿಮ್ಮ ಸಂಸ್ಥೆಯಿಂದ ಇವತ್ತು ಒಂದು ವಿದ್ಯಾರ್ಥಿನಿ ರಾಜ್ಯದಲ್ಲಿ ಇವ್ರ ಹೆಸರು ಮಾಡ್ತಾರೆ, ಸ್ಟೇಟ್ ರ್ಯಾಂಕ್ ತಗೋತಾರೆ ಅಂದರೆ ಪ್ರೌಡ್ ವಿಷಯ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಚಿನ್ಮಯ ಎಜುಕೇಷನ್ ಟ್ರಸ್ಟ್ ಸಮೂಹ ಸಂಸ್ಥೆಗಳಲ್ಲಿ ಫಸ್ಟ್ ರಿಸಲ್ಟ್ ಇದು. 625 ಔಟ್ ಆಫ್ 625. 621ವರೆಗೂ ರೀಚ್ ಆಗಿದ್ವಿ. 625 ಫಸ್ಟ್ ಬಂದಿರೋದ್ರಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಮಿತಾ. ಆ್ಯಂಡ್ ಯಾವುದೇ ಟ್ಯೂಷನ್ಸ್ ಕೂಡ ಹೋಗ್ತಾ ಇರಲಿಲ್ಲ. ಈ ಸ್ಕೂಲ್ನಲ್ಲಿ ಏನೇ ಟೀಚರ್ಸ್ ಗೈಡೆನ್ಸ್ ಇರುತ್ತೆ ಪ್ಲಸ್ ಮನೇಲಿ ಪೇರೆಂಟ್ಸ್ ಸಪೋರ್ಟು, ಅದರಿಂದನೇ ಈ ಅಚೀವ್ಮೆಂಟು. ನಾನು ಎಲ್ಲ ಮಕ್ಕಳಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಟ್ಯೂಷನಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ಕೂಲ್ನಲ್ಲೇ ಅವತ್ತಿನ ಪೋರ್ಷನ್ಸ್ ಅವತ್ತೇ ಕಲ್ತ್ಕೊಂಡ್ರೆ ಒಳ್ಳೆ ರಿಸಲ್ಟು ತರಬಹುದು, ಅಚೀವ್ ಮಾಡ್ಬೋದು. ಅವ್ರ ಡ್ರೀಮ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ನನ್ನ ಹೆಸರು ಭಾರತಿ ಮಲ್ಲಿಕಾರ್ಜುನ್ ಅಂತ, ಚಿನ್ಮಯ ಎಜುಕೇಷನ್ ಟ್ರಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸೆಕ್ರೆಟರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.